ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನು ಚಂದನ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ದಟ್ ನಾನು ಮಧ್ಯತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನೆಕ್ಸ್ಟ್ ಡೇನೇ ನನ್ನ ಲೈಫಲ್ಲಿ ಒಂದು ಎಕ್ಸೈಟಿಂಗ್ ನ್ಯೂಸ್, ತುಂಬ ಖುಷಿಯಾಗಿರೋ ವಿಷಯ ಇತ್ತು ಅಂತ. ಅದೇನು ಅಂತ ಅಂದರೆ, ನಾವು ಒಂದು ಹೊಸ ಕಾರ್ ತಗೊಂಡಿದ್ದೀವಿ. ಅದೇ ಒಂದು ತುಂಬ ಎಕ್ಸೈಟ್ಮೆಂಟ್ ವಿಷಯ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನೆಕ್ಸ್ಟ್ ಡೇನೇ ನಾವು ಕಾರ್ ನೋಡೋಕ್ಕೆ ಹೋಗಿದ್ವಿ. ಆ್ಯಂಡ್ ಹಾಗೆ ಅದು ಫೈನಲೈಸ್ ಆಗೋಯ್ತು ಕಾರು. ಅದು ದೇವರ ಆಶೀರ್ವಾದದಿಂದ ನಮಗೆ ಬಂದಿರೋ ಕಾರು. ಸೊ ಈ ಕಾರ್ ಬಂದು ಹೋಂಡಾ ಅಮೇಜ್ ಆ್ಯಂಡ್ ಕಲರ್ ಬ್ಲೂ. ಸೊ ನಾವು ಕಾರ್ ತಗೊಂಡ್ಬಂದ ನೆಕ್ಸ್ಟ್ ಡೇನೇ ನಾವು ನಮ್ಮ ಮನೆ ದೇವ್ರ ಹತ್ರ ಹೋಗಿದ್ವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ನಮ್ಮ ಮನೆ ದೇವ್ರು ಯಾವುದು, ಎಲ್ಲಿದೆ, ಅದನ್ನೆಲ್ಲನೂ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಒಂದರಲ್ಲಿ ಹಾಕಿದ್ದೀನಿ. ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ ಮರಿಬೇಡಿ. ಸೊ ನಾವು ಅಲ್ಲಿ ದೇವರ ಆಶೀರ್ವಾದ ತಗೊಂಡು ಅಲ್ಲಿ ಮನೆ ದೇವ್ರ ಹತ್ರ ನಾವು ಕಾರ್ ಪೂಜೆ ಮಾಡಿಸಿದ್ವಿ. ಎಷ್ಟು ದಿವಸದಿಂದ ಅನ್ಕೊಂತಿದ್ದು ಈಗ ಫೈನಲಿ ನೆರವಾಗಿದೆ. ಎಲ್ಲ ದೇವರ ಆಶೀರ್ವಾದದಿಂದನೇ ಆಗಿರೋದು. ಸೊ ಅಲ್ಲಿ ನಾವು ಕಾರ್ ಬಂದಿದ್ದು ನೆಕ್ಸ್ಟ್ ಡೇನೇ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿದ್ದೀವಿ. ಇಲ್ಲಿ ಪುರೋಹಿತರು ಕಾರ್ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಕಾರ್ನ ನಿಲ್ಲಿಸಿ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿಸ್ಕೊತಾ ಇದ್ವಿ. ಹೊಸ ಕಾರ್ ಬಂದಿರೋದು ಖುಷಿ, ಎಲ್ಲ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಎಲ್ಲ ಚಕ್ರಕ್ಕೂ ನಿಂಬೆಹಣ್ಣಿಟ್ಟು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಕಾರ್ ಮುಂದೆ ತಳ್ಳಿದಾಯಿತು. ಇನ್ನು ಸೇಫ್ಟಿಯಾಗಿ ಎಲ್ಲ ಕಡೆ ಟ್ರಿಪ್ ಹೋಗೋದು ಒಂದೇ ಬಾಕಿ. ಸೊ ನಾವು ಕಾರ್ ತೊಗೊಂಡಾಗಿ ಒಂದು ವಾರಕ್ಕೆ 1 ಡೇ ಟ್ರಿಪ್ಗೆ ಹೋಗಿದ್ವಿ. ಬೆಳಗ್ಗೆ ಹೋಗಿ ರಾತ್ರಿ ಮನೆಗೆ ಬರೋದಕ್ಕೆ 1 ಡೇ ಟ್ರಿಪ್ ಅಂತೀವಿ. ಸೊ ಅದಕ್ಕೆ ನಾವು ಹೋಗಿದ್ದು ಮಂದರಗಿರಿ ಪರ್ವತಕ್ಕೆ, ಮಂದರಗಿರಿ ಹಿಲ್ಸ್, ತುಮಕೂರು. ಅದ್ರ ಜೊತೆ ಇನ್ನೂ 2 ಪ್ಲೇಸಸ್ಗೆ ಹೋಗಿದ್ವಿ. ಫಸ್ಟ್ ಮಂದಾರಗಿರಿ ಹಿಲ್ಸ್ಗೆ ಹೋಗಿ ಅಲ್ಲಿ ಬೆಟ್ಟ ಹತ್ತಿದ್ವಿ. ನಾವು ಅದು ಪಿಕಾಕ್ ಥರ ಏನಿದೆ ಅಲ್ಲಿಗೆ ಹೋಗಿಲ್ಲ, ಬೆಟ್ಟ ಹತ್ತಿದ್ವಿ. ಬೆಟ್ಟದ ಮೇಲ್ಗಡೆ ಕಾರು ಹೋಗ್ಬೋದು, ಬಟ್ ನಾವು ಜೋಶಲ್ಲಿ ಬೆಟ್ಟ ಹತ್ತಿದ್ವಿ. ಬೆಟ್ಟ ಹತ್ತಿ ಹೊಸಪ್ಪ ಅಂತ ಸುಸ್ತಾಗಿ ಅಲ್ಲಿ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಬೆಟ್ಟ ಹತ್ತಿದ ತಕ್ಷಣ ಅಲ್ಲೇ ಆಚೆ ಕಡೆ ಸ್ಲಿಪ್ಪರ್ಸ್ ಬಿಡಬೇಕು. ಅದಾದಮೇಲೆ ಎಂಟ್ರಿ ಟಿಕೆಟ್ ಇರುತ್ತೆ. 10 ರೂಪೀಸ್ ಇರುತ್ತೆ ಎಂಟ್ರಿ ಟಿಕೆಟು. ಅದು ಹೋಗಿದ ತಕ್ಷಣ ಆ ಬ್ಯೂಟಿಫುಲ್ ಬುದ್ಧ ಮರ ಎಲ್ಲನೂ. ಸೊ ಮರ ಎಲ್ಲ ಆರ್ಟಿಫಿಷಿಯಲ್ ಲೀವ್ಸೇನೆ, ಒರಿಜಿನಲ್ ಲೀವ್ಸ್ ಅಲ್ಲ, ಬಟ್ ಬ್ಯೂಟಿಫುಲ್. ಇಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನನೂ ಸಹ ಐತೆ. ಸೊ ಬೆಟ್ಟ ಹತ್ಕೊಂಡು ಹೋದರೆ ಫಸ್ಟ್ ಈ ಟ್ರೀ ಇದು ಸಿಗುತ್ತೆ, ಅದು ಆದಮೇಲೆ ಟೆಂಪಲ್ ಸಿಗುತ್ತೆ. ಅಕಸ್ಮಾತ್ ಬೆಟ್ಟದ ಮೇಲೆ ಕಾರ್ ತೊಗೊಂಬಂದರೆ ಫಸ್ಟ್ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಆಮೇಲೆ ಈ ಎನ್ವೈರನ್ಮೆಂಟನ್ನು ನೋಡ್ಬೋದು. ಸೊ ಅಲ್ಲಿ ಟೆಂಪಲ್ ಇದ್ದಿದ್ದು ತುಂಬ ಬ್ಯೂಟಿಫುಲ್ ಆಗಿತ್ತು. ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಹಿಂದ್ಗಡೆ ದೇವರು ಪಾದ ಅಂತ ಇದೆ, ಅದನ್ನ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಎಲ್ಲನೂ ಇದೆ. ಸೊ ಬೆಟ್ಟ ಎಲ್ಲ ಹತ್ಕೊಂಡು ಹೋಗಿದ್ದಕ್ಕೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇದೆ ಅಂತ ತುಂಬ ಖುಷಿನೂ ಆಯಿತು. ಆ್ಯಂಡ್ ಅಲ್ಲಿ ಹಿಂದ್ಗಡೆ ಲೇಕ್ ಸಹ ಇದೆ, ಅದ್ರ ಹತ್ರ ಹೋಗ್ಬೋದು, ಬಟ್ ಹುಷಾರಾಗಿರಬೇಕು. ನಾವು ಹೋಗಲಿಲ್ಲ, ದೂರದಿಂದನೇ ನೋಡಿ ಸೌಂದರ್ಯನ ಸವಿದ್ವಿ. ಹೊಸಪ್ಪ ಅಂತ ಹತ್ತಿದಾಯ್ತು. ಹಾಗೆ ಹೊಸಪ್ಪ ಅಂತ ಹೇಳಿದ್ಬಿಟ್ಟು ತಂಪಾಗಿ ಕೂಲ್ ಬಂದು ಕಪ್ನಲ್ಲಿ ಕುಡಿದ್ವಿ. ಅದಾದಮೇಲೆ ನಾವು ಆ ಪಿಕಾಕ್ ಟೆಂಪಲ್ಗೆ ಹೋದ್ವಿ. ಸೊ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಇದು ಒಂದು ಬುದ್ಧದ ಸ್ಟ್ಯಾಚ್ಯೂ ಇದೆ, ಅದರ ಪಕ್ಕದಲ್ಲಿ ಟೆಂಪಲ್ ಇರೋದು. ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಅದಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ. ಆ ಶೇಪ್ ಆಗಿರಲಿ ಪ್ರತಿಯೊಂದೂ ಅಷ್ಟೇ. ಅದ್ರ ಒಳಗಡೆ ಕತೆ ಹಾಕಿದ್ದಾರೆ ಫುಲ್ಲು ವಾಲ್ ಮೇಲೆಲ್ಲಾನು, ಹೇಗೆ ಬಂತು ಅದು ಅಂತ. ಸೊ ಅದನ್ನೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಅದು ನೋಡಿದ್ರೆ ಆ ಟೆಂಪಲ್ ಆ ಶೇಪ್ ಯಾಕಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಬಿಕಾಸ್ ಅಲ್ಲಿರೋ ದೇವರು ಅದೇ ಥರದ ಒಂದು ಪಿಕಾಕಿಂದು
ಸ್ಟ್ರಕ್ಚರ್ನ ಕ್ಯಾರಿ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ. ಸೊ ಈ ಪ್ಲೇಸ್ ತುಂಬ ದಿವಸದಿಂದ ಬಕೆಟ್ ಲಿಸ್ಟಲ್ಲಿ ಇತ್ತು, ತುಂಬ ದಿವಸದಿಂದ ನೋಡಬೇಕು ಅಂತಿದ್ವಿ. ಸೊ ಫೈನಲಿ ಆ ಟೈಮ್ ಬಂತು, ಹೊಸ ಕಾರಲ್ಲಿ ಅದನ್ನು ನೋಡಿದ್ವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೆ ಫೋಟೋಸ್ ತಗೊಂಡು ಆಮೇಲೆ ನಾವು ಹೊರಟ್ವಿ DT ಹಿಲ್ಸ್ ಕಡೆಗೆ, ದೇವರಾಯನ ದುರ್ಗದ ಬೆಟ್ಟದ ಕಡೆಗೆ. ಸೊ ಅಲ್ಲಿ ಆನ್ ದ ವೇ ಮಧ್ಯದಲ್ಲಿ ನಮ್ಗೆ ತುಂಬ ಹೊಟ್ಟೆ ಹಸಿ ಆಗ್ತಿತ್ತು ಅಂತ ಒಂದು ಶಾಪ್ ಹತ್ರ ನಿಲ್ಲಿಸಿದ್ವಿ. ಶಾಪ್ ಹತ್ರ ಏನಂತಂದರೆ ಜಸ್ಟ್ ಒಂದು ಟೀ ಅಂಗಡಿ ಹತ್ರ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ. ಅಲ್ಲಿ ಸುಟ್ಟಿ ಜೋಳ ತಿಂದ್ವಿ, ಮತ್ತು ಮೆಣಸಿನ್ಕಾಯಿ ಬಜ್ಜಿ ತಿಂದ್ವಿ, ಒಂದು ಟೀ ಕುಡಿದ್ವಿ. ಆಮೇಲೆ ಅಲ್ಲೇ ಫ್ರೆಶ್ ಆಗಿ ಕ್ಯಾರೆಟ್, ಮೂಲಂಗಿ, ಹಲಸಿನಣ್ಣು ಎಲ್ಲ ಸಿಕ್ತಿತ್ತು ಅಂತ ಅದು ತರಕಾರಿ ಎಲ್ಲ ತಗೊಂಡು ಆಮೇಲೆ ನಾವು ಹೊರಟ್ವಿ DT ಹಿಲ್ಸ್ ಕಡೆಗೆ. ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಂದು ದೇವಸ್ಥಾನ ಕ್ಲೋಸ್ ಆಗಿತ್ತು, ಇನ್ನು ಒಂದು ದೇವಸ್ಥಾನ ಮಾತ್ರ ಓಪನ್ ಇತ್ತು. ಸಂಜೆ 6 ಕ್ಲೋಸ್ ಮಾಡಿಬಿಡ್ತಾರೆ, ಯಾಕಂದರೆ ಬೆಟ್ಟದ ಮೇಲೆ ಇರುತ್ತಲ್ಲ, ಅದಕ್ಕೆ ಏನು ರಿಸ್ಕ್ ಬೇಡ ಅಂತ. ಸಂಜೆ ಆಗೋಯ್ತು, ನಿಯರ್ ಬೈ ಅಂತ ಅಂದ್ಬಿಟ್ಟು ಅಲ್ಲಿ ಗೊರವನಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ತುಂಬ 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 ಚೆನ್ನಾಗಿದೆ. ಅಲ್ಲಿ ತುಂಬ ದೊಡ್ಡದಾಗಿದೆ, ಅಲ್ಲಿ ಪಾರ್ಕಿಂಗು ವ್ಯವಸ್ಥೆನೂ ಇದೆ, ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ಅಲ್ಲಿ ಪಕ್ಕದಲ್ಲಿ ಆ ಅಜ್ಜಿ ಇದ್ದದ ಮನೆ, ಅವ್ರ ಸಮಾಧಿ ಎಲ್ಲ ಅಲ್ಲೇ ಇದೆ. ಅಲ್ಲಿ ಮತ್ತು ನಮಗೆ ಒಂದು ದಾರ ಕೊಡ್ತಾರೆ, ಹೆಣ್ಮಕ್ಳಿಗೆ ಎಲ್ಲೋ ದಾರ ಮತ್ತು ಗಂಡು ಮಕ್ಕಳಿಗೆ ರೆಡ್ ದಾರ ಅಂತ ಕಟ್ಕೊಳಕ್ಕೆ, ರಕ್ಷಣೆಗೆ ಅಂತ. ಸೊ ದೇವಸ್ಥಾನಕ್ಕೆ ಹೋಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಅನ್ನದಾನವೂ ಸಹ ಇದೆ. ಅಲ್ಲಿ ಊಟ ಮಾಡಿಕೊಂಡು ನಾವು ಹೊರಟ್ವಿ. ಊಟನೂ ತುಂಬ ಸಖತ್ತಾಗಿತ್ತು. ಸೊ ಆ ದಿನ ಎಂಡಿಗೆ ನಾವು ರೀಚ್ ಆದ್ವಿ, ಮನೆಗೆ ತಲುಪೋ ಟೈಮ್ ಬಂತು. ಇದಾಗಿತ್ತು ನನ್ನ ಈ ವಿಡಿಯೋ. ನಿಮಗೆ ಹೊಸ ಕಾರ್ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.